ಇತ್ತ ಬಿಜೆಪಿಯೊಳಗಿನ ಗದ್ದಲ ಮೌನಕ್ಕೆ ಜಾರಿದೆ. ಕಂಠಶೂರ ಯತ್ನಾಳ್ರನ್ನ ಪಕ್ಷದಿಂದ ಎತ್ತಂಗಡಿ ಮಾಡಿದ ಬಳಿಕ ಎಲ್ಲ ಆಟಗಳು ಸದ್ದು ಕಳೆಕೊಂಡಿದೆ. ಈ ಮಧ್ಯೆ ಸದನದಲ್ಲಿ ಯತ್ನಾಳ್ಗೆ ಮುಂಬದಿ ನಿಗದಿಯಾಗಿದ್ದ ಸೀಟು ಎತ್ತಂಗಡಿಯಾಗೋ ಸಾಧ್ಯತೆ ಇದೆ. ಇತ್ತ ಯತ್ನಾಳ್ ರೀತಿ ಶೀಘ್ರವೇ ಇನ್ನೂ ಇಬ್ಬರಿಗೆ ಗೇಟ್ ಪಾಸ್ ಸಿಗೋ ಸಾಧ್ಯತೆ ಕಾಣ್ತಾ ಇದೆ. ಯಡಿಯೂರಪ್ಪನ ಎಲ್ಲ ಕುಟುಂಬ ಬರುತ್ತೆ, ಗಂಡರು ಮಕ್ಕಳು ನಾಯಿ ಮರಿದ್ದು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತಂತೆ. ಯತ್ನಾಳ್ಗೂ ಈ ಮಾತಿಗೂ ಅದ್ಭುತ ನೆಂಟಸ್ತಿಕೆ. ಹೈಕಮಾಂಡ್ ವರ್ಷದಿಂದ ಕಾದು ಕಾದು ಶಿಸ್ತಿನ ಶಿಕ್ಷೆ ನೀಡಿದೆ. 6 ವರ್ಷ ಗೇಟ್ ಪಾಸ್ ಕೊಟ್ಟ ಕಮಲ ಕಮಾಂಡ್ ಸೂಕ್ಷ್ಮವಾಗಿ ಕರ್ನಾಟಕದ ಬೆಳವಣಿಗೆಯನ್ನ ಗಮನಿಸ್ತಾ ಇದೆ. ಆದ್ರೆ ಅಲ್ಲಿ ಹಿಟೌಟ್ ಆದ ಯತ್ನಾಳ್ಗೆ ಮುಂಗಾರು ಅಧಿವೇಶನದ ಹೊಸ ಚಿಂತೆ ಶುರುವಾಗಿದ್ಯಂತೆ. ಬಿಜೆಪಿಯಿಂದ ಉಚ್ಚಾಟಿತ ಯತ್ನಾಳ್ಗೆ ಕುರ್ಚಿ ಸಂಕಷ್ಟ. ಮುಂಗಾರು ಅಧಿವೇಶನದಲ್ಲಿ ಯತ್ನಾಳ್ಗೆ ಪ್ರತ್ಯೇಕ ಆಸನ. ಅಂದ್ಹಾಗೆ ಬಿಜೆಪಿಯಿಂದ ಯತ್ನಾಳ್ರನ್ನ ಮುಕ್ತ ಮಾಡಲಾಗಿದೆ. ಪಕ್ಷಕ್ಕೂ ಯತ್ನಾಳ್ಗೂ ಯಾವುದೇ ಸಂಬಂಧವಿಲ್ಲ. ಹೀಗಾಗಿ ಉಚ್ಚಾಟಿತ ಯತ್ನಾಳ್ಗೆ ಕುರ್ಚಿ ಸಂಕಷ್ಟ ಶುರುವಾಗಿದೆ. ಮುಂಗಾರು ಅಧಿವೇಶನದಲ್ಲಿ ಶಾಸಕ ಯತ್ನಾಳ್ಗೆ ಪ್ರತ್ಯೇಕ ಆಸನ ನಿಗದಿಯಾಗಲಿದೆ. ಡೆಲ್ಲಿ ಆದೇಶ ಪತ್ರವನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರರಿಂದ ವಿಪಕ್ಷ ನಾಯಕ ಅಶೋಕ್ ಪಡ್ಕೊಂಡಿದ್ದಾರೆ. ಈ ಪತ್ರವನ್ನ ಸ್ಪೀಕರ್ ಯುಟಿ ಖಾದರ್ಗೆ ನೀಡಲಾಗುತ್ತೆ. ನಂತರ ಯತ್ನಾಳ್ಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡುವ ನಿರ್ಧಾರವನ್ನ ಸ್ಪೀಕರ್ ಮಾಡಲಿದ್ದಾರೆ. ಇಷ್ಟು ದಿನ ಬಿಜೆಪಿ ಹಿರಿಯ ನಾಯಕರ ಮುಂಭಾಗದ ಸಾಲಿನಲ್ಲಿ ಆಸೀನರಾಗ್ತಾ ಇದ್ದ ಯತ್ನಾಳ್ಗೆ ಈಗ ಸ್ಪೀಕರ್ ಯಾವ ಸಾಲು ನೀಡ್ತಾರೆ ಎನ್ನುವಂತಹ ಕುತೂಹಲ ಇದೆ. ಜೊತೆಗೆ ಮುಂದಿನ 3 ವರ್ಷವೂ ಈ ವ್ಯವಸ್ಥೆ ಜಾರಿಯಲ್ಲಿ ಇರಲಿದೆ. ಯತ್ನಾಳ್ ವಿಕೆಟ್ ಬಳಿಕ ಆ ಸರದಿಯಲ್ಲಿ ಹಲವರಿದ್ದಾರೆ. ಹೆಬ್ಬಾರ್, ಎಸ್ಟಿ ಸೋಮಶೇಖರ್ ಕೂಡ ಟಾರ್ಗೆಟ್ ಲಿಸ್ಟ್ ನಲ್ಲಿದ್ದಾರೆ. ಸದ್ಯದಲ್ಲೇ ಇಬ್ಬರನ್ನೂ ಪಕ್ಷದಿಂದ ಹೊರಹಾಕ್ತಾರೆ ಎನ್ನುವಂತಹ ಸುಳಿವನ್ನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೀಡಿದ್ದಾರೆ. ನೆಕ್ಸ್ಟ್ ವಿಕೆಟ್ ಅವರೇ. ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್ ಆಡ್ತಾ ಇದೆ ಅಂತ 2020 ಇದ್ರಲ್ಲ, ನೀವು ಟೆಸ್ಟ್ ಅಲ್ಲಿ ಇದೀರಿ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ. ನೆಕ್ಸ್ಟ್ 2020 ಬರ್ತಾರೆ. ಈ ನೀರಿಂದ ಎತ್ತಿ ಆಚೆಗೆ ಬಿಟ್ಟ ಮೇಲೆ ಈಜಕ್ಕಾಗಲ್ಲ. ನೀರಲ್ಲೇ ಇದ್ದಾಗ ಈಜಬಹುದಾಗಿತ್ತು. ಈಗ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡಕ್ಕೆ ಏನಿದೆ ಇರುತ್ತೆ ಅವ್ರಿಗೆ. ಈ ಮಧ್ಯೆ ಯತ್ನಾಳ್ ಒಡೆತನದ ಚಿಂಚೋಳಿ ಕಾರ್ಖಾನೆಯ ಅದ್ದೂರಿ ಉದ್ಘಾಟನೆ ರದ್ದಾಗಿದೆ. ಯುಗಾದಿ ಪಾಡ್ಯದ ದಿನ ಸರಳವಾಗಿ ಪೂಜೆ ಹೋಮವನ್ನ ನೆರವೇರಿಸೋಕೆ ಸೂಚಿಸಲಾಗಿದೆ. ಕಾರ್ಯಕ್ರಮದ ಸಿದ್ಧತೆ ಉಸ್ತುವಾರಿಯನ್ನ ಪುತ್ರ ರಾಮನಗೌಡಾಗಿ ವಹಿಸಿದ್ದಾರೆ. ಒಟ್ಟಾರೆ ಸರಣಿ ಮಾತುಗಳೇ ಯತ್ನಾಳ್ಗೆ ತಿರುಗುಬಾಣವಾಗಿದ್ದು ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.